ಇಲ್ಲಿರುವ ಸದಾಶಿವ ದೇವರಿಗೆ ಮಣ್ಣೆಂದರೆ ಪ್ರೀತಿ. ಹರಕೆಯ ರೂಪದಲ್ಲಿ ಮಣ್ಣಿನ ಆಕೃತಿಗಳನ್ನು ಪಡೆಯುವ ಜಗತ್ತಿನ ಏಕೈಕ ದೇವಾಲಯ ಇದು. ನಿಮಗೆ ಸಂತಾನ ಭಾಗ್ಯ ಬೇಕಾ? ಹಾಗಿದ್ದರೆ ಮಣ್ಣಿನ ಮಗುವನ್ನು ಹರಕೆಯಾಗಿ ಒಪ್ಪಿಸಿ. ನಿಮಗೆ ಹಣ ಬೇಕಾ? ಹಾಗಿದ್ದರೆ ಮಣ್ಣಿನ ರೂಪದ ನೋಟನ್ನು ಒಪ್ಪಿಸಿ. ಒಂದು ಪಕ್ಷ ನೀವು ಫಾರಿನ್ ಹೋಗಬೇಕು ಅಂತ ಆಸೆ ಪಟ್ಟಿದ್ರೆ ಮಣ್ಣಿನ ವಿಮಾನವನ್ನು ಶ್ರೀದೇವರಿಗೆ ಅರ್ಪಿಸಿದ್ರಾಯಿತು. ಇಲ್ಲಿಗೆ ಬಂದು ಬೇಡ್ಕೊಂಡು ಇಂದು ಭಾರತದಾದ್ಯಂತ ಪ್ರಸಿದ್ಧಿ ಪಡೆದಿರುವ ಆ ಕನ್ನಡ ನಟ ಯಾರು ಗೊತ್ತಾ? ಹಾಗೆಯೇ ನೀವು ಹರಕೆ ಹೊತ್ಕೊಳ್ಳೋದಕ್ಕೆ ಈ ದೇವಸ್ಥಾನಕ್ಕೆ ಬಂದೇ ಹರಕೆ ಹೊತ್ಕೊಳ್ಬೇಕಂತೇನಿಲ್ಲ. ನಿಮ್ಮ ಮನೆಯಲ್ಲೇ ಹರಕೆನ ನೀವು ಸಂಕಲ್ಪ ಮಾಡ್ಬೋದು. ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಪೂರ್ತಿ ನೋಡಿ. ಪ್ರೀತಿಯ ಸ್ನೇಹಿತರೆ, ಬಂಧುಗಳೇ, ನಿಮಗೆಲ್ರಿಗೂ ನಿಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮ್ಮ ಚಾನಲ್ನ ಹೆಸರಿರೋ ಹಾಗೆ ನಾವು ಈ ಚಾನಲ್ನಲ್ಲಿ ನೀವು ಆಶ್ಚರ್ಯ ಪಡುವಂಥ ವಿಷಯಗಳನ್ನೇ ಹಾಕ್ತೀವಿ. ಬೇರೆ ವಿಡಿಯೋಗಳಲ್ಲಿ ಸಿಕ್ಕದಂತಹ ಅಚ್ಚರಿಯ ವಿಷಯಗಳನ್ನು ನಾವು ನಿಮಗೆ ತಿಳಿಸ್ತೀವಿ. ಈಗ ತಿಳಿಸ್ತಾ ಇದ್ದೀವಲ್ಲ, ಈ ದೇವಸ್ಥಾನ ಎಂಥ ದೇವಸ್ಥಾನ ಅಂತಂದರೆ, ನಿಮ್ಮಿಂದ ಹರಕೆ ರೂಪವಾಗಿ ಮಣ್ಣನ್ನು ಪಡೆದು ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನಕ್ಕೆ ಹೊನ್ನನ್ನೇ ಕೊಡುವಂಥ ಶ್ರೀ ಶಿವದೇವರು ನೆಲೆ ನಿಂತಿರುವಂಥ ದಿವ್ಯವಾದ ಕ್ಷೇತ್ರ. ಇಂಥ ಕ್ಷೇತ್ರ ಜಗತ್ತಿನಲ್ಲಿ ಬೇರೆಲ್ಲೆಲ್ಲೂ ಇಲ್ಲ. ಹಾಗಾಗಿ ಇಷ್ಟು ವಿಶೇಷವಾಗಿರುವಂಥ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಈ ಅಚ್ಚರಿಯ ವಿಷಯ, ಅಪರೂಪದ ವಿಷಯ ಜಗತ್ತಿಗೆಲ್ಲ ಗೊತ್ತಾಗಲಿ. ಹಾಗೆಯೇ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡುವ ಮೂಲಕ ಈ ವಿಡಿಯೋನ ನೋಡಿ. ಈ ದಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಶ್ರೀದೇವರು ನೀವು ಒಳ್ಳೆ ಮನಸ್ಸಿಂದ ಏನೇನು ಬೇಡ್ಕೋತೀರೋ ಅದೆಲ್ಲ ಶ್ರೀ ಸದಾಶಿವ ರುದ್ರ ದೇವರು ನೆರವೇರಿಸಲಿ ಅಂತ ಬೇಡ್ಕೊಳ್ತಾ ಈಗ ವಿಷಯಕ್ಕೆ ಬಂದುಬಿಡೋಣ. ಗೆಳೆಯರೆ, ಗಣಪತಿ ದೇವರಿಗೆ ಮೋದಕ ಅಂದರೆ ಪ್ರಿಯ. ವಿಷ್ಣು ದೇವರಿಗೆ ತುಳಸಿ ಹಾಗೆ ಅಲಂಕಾರ ಅಂದರೆ ತುಂಬ ಇಷ್ಟ. ಹಾಗೆಯೇ ನಮ್ಮ ಶಿವದೇವರಿಗೆ ಅಭಿಷೇಕ ಅಂದರೆ ತುಂಬ ಪ್ರಿಯವಾದದ್ದು. ಆದರೆ ಇಲ್ಲಿರುವ ಶಿವದೇವರಿಗೆ ಮಣ್ಣೆಂದರೆ ತುಂಬ ಪ್ರೀತಿ. ನೀವಿಗೆ ಯಾವ ಕೆಲಸ ಆಗಬೇಕು ಅಂತ ಬೇಡ್ಕೋತೀರೋ ಆ ಕೆಲಸ ನಿಮಗೆ ಕೈಗೂಡಿದಾಗ ಈ ದೇವಸ್ಥಾನಕ್ಕೆ ಬಂದು ಅದರ ಪ್ರತಿರೂಪದ ಮಣ್ಣಿನ ಗೊಂಬೆಗಳನ್ನು ಹರಕೆಯಾಗಿ ಅರ್ಪಿಸಿದರೆ ಶ್ರೀದೇವರು ಸಂತೃಪ್ತರಾಗಿ ಸದಾಕಾಲ ನಿಮ್ಮನ್ನು ಕಾಪಾಡ್ತಾರೆ. ಉದಾಹರಣೆಗೆ, ನಿಮ್ಮ ಮಗು ವಿದ್ಯಾವಂತ ಆಗಬೇಕು ಅಂತ ಶ್ರೀದೇವರಲ್ಲಿ ಬೇಡ್ಕೊಂಡ್ರಿ ಅಂದರೆ ರಿಸಲ್ಟ್ ಬಂದ ನಂತರ ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ. ಆವಾಗ ಕ್ಷೇತ್ರಕ್ಕೆ ಬಂದು ಪುಸ್ತಕ ಮತ್ತು ಪೆನ್ನಿನ ಮಣ್ಣಿನ ಪ್ರತಿಕೃತಿಯನ್ನು ಶ್ರೀದೇವರಿಗೆ ಅರ್ಪಿಸಿದ್ರಾಯಿತು. ಮಕ್ಕಳನ್ನು ಬೇಡ್ಕೊಂಡವರು ಮಗುವಿನ ಪ್ರತಿಕೃತಿಯನ್ನು, ಮನೆಯನ್ನು ಬೇಡ್ಕೊಂಡವರು ಮನೆಯ ಪ್ರತಿಕೃತಿಯನ್ನು, ಹಾಗೆ ಆರೋಗ್ಯದ ಬಗ್ಗೆ ಬೇಡ್ಕೊಂಡವರು ದೇಹದ ಪ್ರತಿಕೃತಿಯನ್ನು ದೇವರಿಗೆ 1 ಸೇರು ಅಕ್ಕಿ ಹಾಗೂ 5 ರೂಪಾಯಿ ಕಾಣಿಕೆಯೊಂದಿಗೆ ಶ್ರೀದೇವರಿಗೆ ಅರ್ಪಿಸುವುದು ಇಲ್ಲಿನ ವಿಶೇಷ. ವಾಹನಗಳನ್ನು ಬೇಡಿಕೊಂಡ್ರೆ, ಬಾವಿ ಭೂಮಿಯನ್ನು ಬೇಡಿಕೊಂಡ್ರೆ, ಹಾಗೆ ಉಪಕರಣಗಳು ಅಂದರೆ ನಿಮಗೆ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಡಾಕ್ಟರ್ ಆಗಬೇಕು ಅಂತ ಆಸೆ ಇರೋರಿಗೆ ಸ್ಟೆಥೋಸ್ಕೋಪ್ ಇರ್ಬೋದು, ಅಥವಾ ಒಂದು ಪಕ್ಷ ವ್ಯಕ್ತಿಯೊಬ್ಬರಿಗೆ ಯಾವುದೋ ಒಂದು ಅಂಗದ ತೊಂದರೆ ಇದ್ದಲ್ಲಿ, ಹೃದಯ, ಕಿಡ್ನಿ, ಕಣ್ಣು, ಕಿವಿ, ನರ, ಹೀಗೆ ಯಾವುದೋ ಒಂದರ ದೋಷ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದರ ಪರಿಹಾರ ಆದಾಗ, ಆರೋಗ್ಯ ಸ್ಥಿರ ಆದಾಗ ಇಲ್ಲಿಗೆ ಬಂದು ಅವುಗಳನ್ನೇ ನೀವು ಮಣ್ಣಿನ ರೂಪದಲ್ಲಿ ಹರಕೆಯಾಗಿ ಒಪ್ಪಿಸ್ಬೋದು. ಕೂಡ ಹರಕೆ ಹೊರೆಯಾಗದಂತೆ, ಭಕ್ತಿಯಿಂದ ಬೇಡಿಕೊಂಡಿದ್ದರಲ್ಲಿ ಕೊಂಚವೂ ಕೊರೆಯಾಗದಂತೆ ನೀಡುವ ಶಿವದೇವರ ಕ್ಷೇತ್ರ ಶ್ರೀ ಕ್ಷೇತ್ರ ಸೂರ್ಯ. ಈ ಶ್ರೀ ಕ್ಷೇತ್ರ ಸೂರ್ಯ ಧರ್ಮಸ್ಥಳಕ್ಕೆ ತುಂಬ ಹತ್ತಿರ ಇದೆ. ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಕೂಡ ಇದೆ. ಪುರಾತನ ಕಾಲದಿಂದ ಬೇಡಿ ಬಂದ ಭಕ್ತರನ್ನು ಹರಿಸ್ತಾ ನೆಲೆ ನಿಂತಿರುವ ಇಲ್ಲಿನ ದೇವರು ಸದಾಶಿವ ರುದ್ರ ದೇವರು. ಶ್ರೀ ಧರ್ಮಸ್ಥಳಕ್ಕೆ ನೀವು ಬಂದು ಅಲ್ಲಿಂದ ಉಜಿರೆಗೆ ಬಂದು ಧರ್ಮಸ್ಥಳದ ಮುಖಮಂಟಪದಿಂದ ಬಲಕ್ಕೆ ಸ್ವಲ್ಪ ದೂರ ನಡೆದ್ರೆ ಸೂರ್ಯಕ್ಕೆ ಹೋಗೋಕ್ಕೆ ಆಟೋ ರಿಕ್ಷಾಗಳು ಸಾಕಷ್ಟು ಸಿಗ್ತವೆ. ಮುಖ್ಯ ರಸ್ತೆಯಿಂದ ಕೇವಲ 5 ಕಿಲೋಮೀಟರ್ಸ್ ಆಗಿ ಬಂದರೆ ನಿಮಗೆ ಶ್ರೀ ಕ್ಷೇತ್ರದ ದಿವ್ಯ ದರ್ಶನ ಆಗುತ್ತೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷ ಅಂದರೆ, ಬೇರೆಲ್ಲ ಕಡೆ ಶಿವದೇವರು ಲಿಂಗರೂಪಿಯಾಗಿದ್ದರೆ ಇಲ್ಲಿ ಮಾತ್ರ ಮೂರ್ತಿರೂಪಿ ಅಂತ ವಿಶೇಷವಾದ ದೇವಸ್ಥಾನ. ಅಪರೂಪದಲ್ಲೇ ಅಪರೂಪವಾದಂಥ ದೇವಸ್ಥಾನ ಇದು. ಸುಂದರವಾದ ಪ್ರಕೃತಿ ನಡುವೆ ನೆಲೆಸಿರುವ ಶ್ರೀ ಸದಾಶಿವ ರುದ್ರ ದೇವಸ್ಥಾನಕ್ಕೆ ಪೌರಾಣಿಕ ಹಿನ್ನೆಲೆ ಇದೆ. ಸಾವಿರಾರು ವರ್ಷಗಳ ಹಿಂದೆ ಭೃಗು ಮಹರ್ಷಿಗಳ ಶಿಷ್ಯರು ಇಲ್ಲಿ ಶಿವದೇವರನ್ನ ಕುರಿತು ತಪಸ್ಸನ್ನು ಮಾಡ್ತಾರೆ. ಅವರ ಭಕ್ತಿಗೆ ಒಲಿದ ಮಹಾದೇವ ತಮ್ಮ ಪತ್ನಿ ಪಾರ್ವತಿ ಅಮ್ಮನವರೊಂದಿಗೆ ಇಲ್ಲಿ ಪ್ರತ್ಯಕ್ಷರಾಗಿ ಅವರನ್ನು ಹರಿಸಿದಂಥ, ಹಾಗೆಯೇ
ತಾವು ಬಂದಿದ್ದರ ಕುರುವಾಗಿ ಇಬ್ಬರೂ ಸಹ ಲಿಂಗರೂಪಿಯಾಗಿ ಇಲ್ಲೇ ನೆಲೆ ನಿಂತ ಪುಣ್ಯಕ್ಷೇತ್ರ ಇದು. ಈಗಲೂ ಆ ಲಿಂಗಗಳನ್ನು ಹಾಗೂ ಋಷಿಗಳ ಪಾದಗಳನ್ನು ನೀವು ಇಲ್ಲಿ ಕಾಣ್ಬೋದು. ದೇವಸ್ಥಾನದ ಒಳಗೆ ಬಂದರೆ ನಿಮಗೆ ನಂದಿ ಸಮೇತ ಶಿವದೇವರ ದಿವ್ಯ ದರ್ಶನ ಆಗುತ್ತೆ. ಹಾಗೆ ಪ್ರದಕ್ಷಿಣೆ ಹಾಕ್ತಾ ಸಾಗಿದಾಗ ಅಲ್ಲಿ ನಿಮಗೆ ಮಹಾಗಣಪತಿಯ ಸಾನ್ನಿಧ್ಯ ಸಿಗುತ್ತೆ. ಶ್ರೀ ಗಣಪತಿ ದೇವರಿಗೆ ನಮಸ್ಕರಿಸಿ ಮುಂದೆ ಸಾಗಿ ಗರ್ಭಗುಡಿಯ ಮುಂದೆ ನಿಂತು ನಿಮ್ಮ ಹರಕೆ ಹಾರೈಕೆ ಎಲ್ಲವನ್ನು ನೀವಿಲ್ಲಿ ಸಲ್ಲಿಸ್ಬೋದು. ನೀವು ಏನೋ ಒಂದನ್ನು ಬೇಡಿಕೊಂಡಿರ್ತೀರಿ, ಅದು ನೆರವೇರಿದಾಗ ಅದರ ಹರಕೆಯನ್ನು ನೀವಿಲ್ಲೇ ಸಲ್ಲಿಸಬೇಕು. ಹಾಗೆ ನೀವು ಸಲ್ಲಿಸಿದ ಹರಕೆಯ ಪ್ರತಿಕೃತಿಗಳನ್ನು ಅಂದರೆ ಗೊಂಬೆಗಳನ್ನು ಮಧ್ಯಾಹ್ನದ ಪೂಜೆಗೂ ಮುಂಚೆ ದೇವಸ್ಥಾನದಿಂದ ಕೂಗಳತೆ ದೂರದಲ್ಲಿರೋ ಹರಕೆ ಬಂದಲ್ಲಿ ದೇವರಿಗೆ ಅರ್ಪಿಸಿ ನಂತರ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಮಹಾಪೂಜೆಯನ್ನು ನೆರವೇರಿಸ್ತಾರೆ. ನೀವು ದೇವಸ್ಥಾನ ದರ್ಶನ ಮಾಡಿದ ನಂತರ ಹೊರ ಬಂದರೆ ಎದುರಿಗೆ ನಾಗದೇವರ ಬನ ಸಿಗುತ್ತೆ. ಇಲ್ಲಿ ಪುರುಷರು ಮಾತ್ರ ದರ್ಶನ ಪಡಿಬೋದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಹರಕೆಯ ಅಂಗಡಿ ಸಿಗುತ್ತೆ. ಇಲ್ಲೇನೆ ನಿಮಗೆ ಬೇಕಾದ ಎಲ್ಲ ನಿಮ್ಮ ಏನು ಬೇಡ್ಕೊಂಡಿರ್ತಾರೋ ಅದರ ಪ್ರತಿಕೃತಿಗಳು ಗೊಂಬೆಗಳು ಇಲ್ಲಿ ಸಿಗುತ್ತೆ. ಹಾಗೆಯೇ ನೀವು ಕೊಡಬೇಕಾದ ಅಕ್ಕಿ ಹಾಗೂ ಕಾಯಿನೂ ಕೂಡ ಇಲ್ಲೇ ಕೊಡ್ತಾರೆ. ಅದನ್ನೆಲ್ಲ ಪಡ್ಕೊಂಡು ನೀವು ದೇವರಿಗೆ ಅರ್ಪಣೆ ಮಾಡ್ಬೋದು. ಅಲ್ಲಿಂದ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ದೂರ ನಡೆದ್ರೆ ನಿಮಗೆ ಹರಕೆಯ ಬನಕ್ಕೆ ಹೋಗೋ ದಾರಿ ಸಿಗುತ್ತೆ. ಅಲ್ಲಿಗೆ ಹೋಗ್ತಿದ್ದಂತೆ ಸುಂದರವಾದ ಕಲ್ಯಾಣಿ ನಿಮ್ಮ ಗಮನ ಸೆಳೆಯುತ್ತೆ. ಅದರ ಮಧ್ಯದಲ್ಲೊಂದು ಒಂದು ಮಂಟಪ ಇದೆ. ವರ್ಷಕ್ಕೊಮ್ಮೆ ಶ್ರೀದೇವರಿಗೆ ಇಲ್ಲಿ ಕಟ್ಟೆ ಪೂಜೆ ನೆರವೇರಿಸಲಾಗುತ್ತೆ. ಹಾಗೆಯೇ ಮುಂದೆ ಹೋದರೆ ನಿಮಗೆ ಹರಕೆ ಬನ ಸಿಗುತ್ತೆ. ಇಲ್ಲಿ ಶಿವಪಾರ್ವತಿ ದೇವರ ಉದ್ಭವ ಲಿಂಗಗಳನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ಹಾಗೆಯೇ ಆ ಲಿಂಗಗಳ ಸುತ್ತಲೂ ಜೋಡಿಸಿರೋ ಹರಕೆಯ ರಾಶಿ ಕಣ್ಣಿಗೆ ಹಬ್ಬ. ಭಕ್ತರು ಸಲ್ಲಿಸೋ ಪ್ರತಿ ಹರಕೆಯ ಮೂರ್ತಿಗಳನ್ನು ಇಲ್ಲಿ ಒಪ್ಪವಾಗಿ ಜೋಡಿಸ್ತಾರೆ. ಗೆಳೆಯರೇ, ಒಂದು ವಿಶೇಷವಾದ ಮಾಹಿತಿನ ನಾವೀಗ ನೀಡ್ತೀವಿ. ಅದೇನಪ್ಪ ಅಂತಂದರೆ, ನೀವು ದೇವಸ್ಥಾನಕ್ಕೆ ಹರಕೆ ಹೊತ್ಕೊಬೇಕು ಅಂದರೆ ದೇವಸ್ಥಾನಕ್ಕೆ ಬಂದೇ ನೀವು ಹರಕೆ ಹೊತ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ. ನೀವು ಒಂದು ಪಕ್ಷ ಸೂರ್ಯದಿಂದ ತುಂಬ ದೂರದ ಊರಿನವರಾಗಿರ್ತೀರ. ಆವಾಗ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ನೀವು ಶುದ್ಧವಾಗಿ ಸ್ನಾನ ಮಾಡಿ ನಂತರ ದೇವ್ರ ಕೋಣೆಗೆ ಹೋಗಿ ಒಂದು ಕಾಯಿನ್ ತಗೊಳ್ಳಿ. 1 ರೂಪಾಯಿದು 5 ರೂಪಾಯಿದು ಯಾವುದಾದ್ರು ಒಂದು ಕಾಯಿನ್ ತಗೊಂಡು ದೇವ್ರ ಮುಂದೆ ನಿಂತ್ಕೊಂಡು ಸಂಕಲ್ಪ ಮಾಡಿ. ಅಂದರೆ ನನಗೆ ಇಂಥದ್ದಾಗಬೇಕು, ಒಂದು ಬಾವಿ ಆಗಬೇಕು, ಅಥವಾ ನನ್ನ ಮಗ ವಿದ್ಯಾವಂತ ಆಗಬೇಕು, ಅಥವಾ ನನ್ನ ಮಗ ಡಾಕ್ಟ್ರ್ ಆಗಬೇಕು, ಅದೇನೇ ಇರ್ಬೋದು ನಿಮ್ಮ ಇಚ್ಛೆ. ಅದನ್ನು ದೇವ್ರ ಮುಂದೆ ಸಂಕಲ್ಪ ಮಾಡಿ ಆ ನಂತರ ಆ ಸಂಕಲ್ಪ ನಾನು ಹೇಳಿರೋದು, ನಾನು ಇಷ್ಟಪಟ್ಟಿರೋದು ಈಡೇರ್ತು ಅಂದಾಗ ದೇವರೇ ಆದಷ್ಟು ಶೀಘ್ರವಾಗಿ ಬಂದು ನಿಮ್ಮಲ್ಲಿ ಅದರ ಪ್ರತಿರೂಪವಾದ ಮಣ್ಣಿನ ಪ್ರತಿಕೃತಿಯನ್ನು ನಿಮ್ಮ ಸನ್ನಿಧಾನಕ್ಕೆ ಸಲ್ಲಿಸ್ತೀನಿ ಅಂತೇಳಿ ಹೇಳಿ ಸಂಕಲ್ಪ ಮಾಡಿ ಆ ಕಾಸನ್ನು ಒಂದು ಬಿಳಿ ಪೇಪರ್ನಲ್ಲಿ ಕಟ್ಟಿಟ್ಕೊಳ್ಳಿ. ಆ ಪೇಪರ್ ಮೇಲೆ ಸೂರ್ಯ ಅಂತ ಬರೀರಿ. ನಿಮಗೆ ಕೆಲಸ ಕೈಗೂಡಿದ ಮೇಲೆ ಸೂರ್ಯ ಕ್ಷೇತ್ರಕ್ಕೆ ಬಂದು ಆ ಕಾಯಿನನ್ನು ಕಾಣಿಕೆ ಡಬ್ಬಕ್ಕೆ ಹಾಕಿ ಆ ನಂತರ ನೀವು ಯಾವುದನ್ನು ಹೇಳ್ಕೊಂಡಿರ್ತಾರೋ ಅದರ ಪ್ರತಿಕೃತಿಯನ್ನು ಮಣ್ಣಿನ ರೂಪದಲ್ಲಿ ಸಿಗುತ್ತಲ್ಲ ಆ ಗೊಂಬೆನ ತಗೊಂಡು ಶ್ರೀ ಸನ್ನಿಧಾನಕ್ಕೆ ಅರ್ಪಿಸಿ ನಿಮ್ಮ ಹರಕೆಯನ್ನು ಪೂರೈಸ್ಕೋಬೋದು. ತುಂಬ ಜನ ಕನ್ಫ್ಯೂಸ್ ಹಾಕ್ಕೊಂಡು ಏನು ಮಾಡ್ತಾರೆ ಅಂದರೆ, ಕ್ಷೇತ್ರಕ್ಕೆ ಬಂದು ಮೊದಲು ಹರಕೆನ ಒಪ್ಪಿಸಿ ಆಮೇಲೆ ಸಂಕಲ್ಪ ಮಾಡಬೇಕೇನೋ ಅಂದ್ಕೊಂಡು ಇಲ್ಲಿ ಬಂದು ಹರಕೆ ಅಂಗಡಿ ಹತ್ರ ಬಂದು ವಿಚಾರಿಸ್ತಿರ್ತಾರೆ. ಅವರು ಹೇಳಿದ ನಂತರ ತುಂಬ ನಿರಾಶೆಗೊಳ್ತಾರೆ. ಸೊ ಇದೊಂದು ವಿಷಯ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ತಿಳಿಸ್ಬಿಡಿ. ಹೀಗೆ ಅಷ್ಟೇ, ನೀವು ದೂರದಲ್ಲಿರೋರಾದರೆ ಇಲ್ಲಿಗೆ ಬಂದೇ ನೀವು ಹರಕೆನ ಕಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲೇ ಹರಕೆನ ನೀವು ಸಂಕಲ್ಪ ಮಾಡ್ಕೋಬೋದು. ಅದು ನಿಮಗೆ ಕೈಗೂಡಿದ ನಂತರ ಮಾತ್ರ ತಪ್ಪದೇನೆ ಈ ಕ್ಷೇತ್ರಕ್ಕೆ ಬಂದು ಮಣ್ಣಿನ ರೂಪದ ನಿಮ್ಮ ಹರಕೆಯ ಪ್ರತಿಕೃತಿಯನ್ನು ಇದೇ ಕ್ಷೇತ್ರಕ್ಕೆ ಬಂದೇ ಅರ್ಪಣೆ ಮಾಡಬೇಕು. ಆಮೇಲೆ ಕ್ಷೇತ್ರದಲ್ಲಿ ಸಿಗೋ ಪ್ರತಿಕೃತಿಯನ್ನೇ ತಗೊಂಡು ಅರ್ಪಣೆ ಮಾಡಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸ್ನೇಹಿತರೆ, ದೇವಸ್ಥಾನದಲ್ಲಿ ನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತೆ. ರುದ್ರಾಭಿಷೇಕ ದಿನದ 2 ಹೊತ್ತು ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಶುರುವಾಗಿ ಮಧ್ಯಾಹ್ನ 2 ಗಂಟೆ ತನಕ, ನಂತರ 4 ಗಂಟೆಯಿಂದ ಶುರುವಾಗಿ 8 ಗಂಟೆಯವರೆಗೆ ದೇವರ ದರ್ಶನವನ್ನು ನೀವು ಮಾಡ್ಬೋದು. ಹರಕೆಯನ್ನು ಮಾತ್ರ ಸಾಯಂಕಾಲ 6:30 ಒಳಗೇ ಸಲ್ಲಿಸಬೇಕು. ರುದ್ರಾಭಿಷೇಕ 2 ಹೊತ್ತು ಮಾಡ್ತಾರೆ. ಬರುವ ಭಕ್ತಾದಿಗಳಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಕೂಡ ಇದೆ. ದೇವಸ್ಥಾನದ ವತಿಯಿಂದ ಇದು ನೆರವೇರಲ್ಪಡುತ್ತೆ. ತುಂಬ ವ್ಯವಸ್ಥಿತವಾದ ಭೋಜನ ಶಾಲೆ ಹಾಗೆ ಅಚ್ಚುಕಟ್ಟಾದ ಒಂದು ಭೋಜನ ವ್ಯವಸ್ಥೆ ಇಲ್ಲಿಂದು ತುಂಬ ಚೆನ್ನಾಗಿದೆ ಇದು. ಪ್ರಿಯ ಗೆಳೆಯರೇ, ನಾವು ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ಹೇಳ್ದಂಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಡೆಯ ಶ್ರೀ ಮಂಜುನಾಥ ಸ್ವಾಮಿಯನ್ನು ಹಾಗೂ ಈ ಕ್ಷೇತ್ರದ ಒಡೆಯ ಸದಾಶಿವರುದ್ರ ದೇವರನ್ನು ತುಂಬ ಭಕ್ತಿಯಿಂದ ನಂಬಿ ಆ ದೇವರ ಸನ್ನಿಧಾನಗಳಿಗೆ ಆಗಾಗ ಭೇಟಿ ಕೊಟ್ಟು ಇವತ್ತು ವಿಶ್ವಾದ್ಯಂತ ಹೆಸರು ಮಾಡಿರುವಂಥ ಕನ್ನಡದ ಆ ಖ್ಯಾತ ನಟ ಯಾರು
ಹಾಗೆಯೇ ಈ ಕ್ಷೇತ್ರದ ಬಗ್ಗೆ ಇರುವಂಥ ವಿಶೇಷವಾದ ಒಂದು ಅಚ್ಚರಿಯ ವಿಷಯ ಇದೆ. ಅದನ್ನು ನಿಮಗೆ ಯಾವುದೇ ವಿಡಿಯೋದಲ್ಲಿ ಯಾವ್ಯಾವ ಯೂಟ್ಯೂಬರ್ ಕೂಡ ತಿಳಿಸಿಲ್ಲ. ಅದನ್ನು ಕೂಡ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ಯಾಕಂದರೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು, ಹಾಗಾಗಿ ವಿಷಯ ತಿಳಿಸೋಕೆ ಇನ್ನೂ ಕೆಲವು ಉಂಟು. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಈ ವಿಷಯಗಳನ್ನೆಲ್ಲ ಕೂಲಂಕುಷವಾಗಿ ನಿಮಗೆ ತಿಳಿಸ್ತೀವಿ. ಹಾಗಾಗಿ ಆ ಕುತೂಹಲಕಾರಿ ವಿಡಿಯೋಗಳನ್ನು ನೋಡೋದಕ್ಕೆ ತಪ್ಪದೇನೆ ನಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ನ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಬೆಲ್ಲೈಕನ್ ಒತ್ತಿ, ಆಲ್ ಬಟನ್ ಒತ್ತಿದವಾಗ ಯೂಟ್ಯೂಬ್ನವರು ಆಟೋಮೆಟಿಕ್ಕಾಗಿ ನಿಮಗೆ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ಹಾಗೆ ನೋಟಿಫಿಕೇಷನ್ ಕೂಡ ಕೊಡ್ತಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಆಲ್ ಬಟನ್ ಕೂಡ ಒತ್ತಿ. ಪ್ರಿಯ ಗೆಳೆಯರೇ, ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾವು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ವಿಶ್ವಾಸ, ಬೆಂಬಲ ಹೀಗೆ ಇರಲಿ ಅಂತ ಬೇಡ್ಕೊಳ್ತಾ ನಾವೀಗ ನಿಮ್ಮಿಂದ ವಿದಾಯ ಕೋರ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ವಿದಾಯ. ಜೈ ಗಣೇಶಂ, ಜೈ ಸನಾತನಂ ನಮ್.